ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ಸರ್ವದ ಪಾರ ಮಹಿಮೋದಾರ ಸದ್ಗುಣ ಗಂಭೀರ ಸಾರಿದವರ ಗದೋರ ಗೈಸಿ ಸೋದಿ ಜನರಿಗೆ ಸೌಖ್ಯ ನೀಡುವ ಧೀರ ವೆಂಕಟರಮಣ ಕರುಣದಿ ಯೋನಿಯನ್ನ. ಧೀರ ವೆಂಕಟರಮಣ ಕರುಣದಿ ಪೊರೆಯೋನಿಯನ್ನ. ಘನ್ನ ಮಹಿಮಾಪನ್ನ ಪಾಲಕ ನಿನ್ನ ಹೊರತಿನ್ನನ್ಯ ದೇವರ ನೆನೆಸೆನೆಂದಿಗೋ ಬನ್ನ ಬಡಿಸದಿರೋ. ಎನ್ನ ಪಾಲಕ ನೀನೆ ಇರುತ್ತಿರೆ ಇನ್ನು ಭವ ಭಯವೇಕೆ ಎನಗೆ. ಕನ್ನ ವೆಂಕಟರಮಣ ಕರುಣದಿ ಪೊರೆಯೋ ನೀಯನ್ನ. ಕನ್ನ ವೆಂಕಟರಮಣ ಕರುಣದಿ ಪೊರೆಯೋ ನೀಯನ್ನ. ಲಕುಮಿ ಬಮ್ಮ ಭವಾಮರೇಶರು ಭಕುತಿ ಪೂರ್ವಕ ನಿನ್ನ ಭಜಿಸಿ ಸರ್ವಕಾಲದಲ್ಲಿ ನಿಖಿಲ ಜೀವರ ಪೊರೆವೋ ದೇವನೆ ಭಕುತಿ ನೀಯನಗೀಯದಿರಲು. ವ್ಯಕುತವಾಗ್ಯಪ ಕೀರ್ತಿ ಬಪ್ಪುದು ಶ್ರೀನಿಕೇತನನೇ. ವ್ಯಕುತವಾಗ್ಯಪ ಕೀರ್ತಿ ಬಪ್ಪುದು ಶ್ರೀನಿಕೇತನನೇ. ಯಾಕೆ ಪುಟ್ಟದು ಕರುಣ ಎನ್ನೊಳು ಸಾಕಲಾರೆಯ ನಿನ್ನ ಶರಣನ. ನೂಕಿ ಬಿಟ್ಟರೆ ನಿನಗೆ ಲೋಕದಿ ವಿಪಪ್ಪುವುದೇ. ಲೋಕನೀಯನೆ ನೀನೆ ಎಲ್ಲನು ಜೋಕೆಯಿಂದಲಿ ಕಾಯೋ ಬಿಡದೆ. ಏಕದೇವನು ನೀನೆ ವೆಂಕಟ ಶಗಿರಿವಾಸ. ಏಕದೇವನು ನೀನೆ ವೆಂಕಟ ಶೇಷಗಿರಿವಾಸ. ಅಂಬುಜಾಂಬಕ ನಿನ್ನ ಪದಯುಗ ನಂಬಿಕೊಂಡಿ ಪರಿಯಲಿರುತ್ತಿರೆ. ನಿರ್ಭಾಗ್ಯ ಸ್ಥಿತಿ ತೋರೆ ಬಿಂಬಮೂರುತಿ ನಿಲ್ಲ ಕರಗತ ಕಂಬುವರವೇ ಕತಿಯು ವಿಶ್ವ ಕುಟುಂಬಿಯಲ್ಲನು ಸಲಹೋ ಸಂತತ ಶಗಿರಿವಾಸ. ವಿಶ್ವ ಕುಟುಂಬಿಯಲ್ಲನು ಸಲಹೋ ಸಂತತ ಶಗಿರಿವಾಸ. ಸಾರಶಿರಿ ವೈಕುಂಠ ತ್ಯಜಿಸಿ ಧಾರುಣಿಯೊಳು ಗೊಲ್ಲನಾಗಿ ಚೋರ ಕರ್ಮವ ಮಾಡಿ ಬದುಕಿಯ ಕರಿಕಿಲ್ಲ. ಸಾರಿ ಪೇಳುವೆ ನಿಲ್ಲ ಗುಣಗಳ ಪಾರವಾಗಿರುತ್ತಿಯವೋ ಜನರಿಗೆ. ವೆಂಕಟರಮಣ ಕರುಣದಿ ಪೊರೆಯೋ ನೀಯಲ್ಲ. ಧೀರ ವೆಂಕಟರಮಣ ಕರುಣದಿ ಪೊರೆಯೋ ನೀಯನ್ನ. ನೀರ ಮುಳುಗಿ ಭಾರ ಪೊತ್ತು ಧಾರುಣಿ ತಳವಗಿದು ಸಿಟ್ಟಿಲಿ ಮಾಲೆ ಧರಿಸಿದರು. ಪೋರ ವಿಪ್ರ ಕುಠಾರಿ ವನವನ ಚಾರಿ ಗೋಪದಿ ಗಂಬರಾಶ್ವವ ಏರಿ ಪೋದರು ಬಿಡೆನು ವೆಂಕಟ ಶಗಿರಿವಾಸ. ಅಶ್ವವ ಏರಿ ಪೋದರು ಬಿಡೆನು ವೆಂಕಟ ಶಗಿರಿವಾಸ. ಲಕ್ಷ್ಮೀನಾಯಕ ಸಾರ್ವಭೌಮನೆ ಪಕ್ಷಿ ವಾಹನ ಪರಮ ಪುರುಷನೆ. ಮೋಕ್ಷದಾಯಕ ಪ್ರಾಣ ಜನಕನೆ ಸ್ವವ್ಯಾಪಕನೇ. ಕಕ್ಷಯಾಂಬರವಿತ್ತು ವಿಜಯನ ಪಕ್ಷಪಾತವ ಮಾಡಿ ಕುರುಗಳ ಲಕ್ಷ್ಯ ಮಾಡದೆ ಕೊಂದೆಯೋ ಶ್ರೀ ಶೇಷಗಿರಿವಾಸ. ಕುರುಗಳ ಲಕ್ಷ್ಯ ಮಾಡದೆ ಶೇಷಗಿರಿವಾಸ. ಪ್ರಹ್ಲಾದ ಗೋಸುಗ ಎಂದು ನೋಡದ ರೂಪ ಧರಿಸಿ ಬಂದು ದೈತ್ಯನ ಒಡಲ ಬಗೆದು ಪೊರೆದೆ ಬಾಲಕನ. ತಂದೆ ತಾಯಿಗಳ ಬಿಟ್ಟು ವಿಪಿನದಿ ನಿಂದು ತಪಿಸುವ ಪಂಚವತ್ಸರ ಕಂದನ ಧ್ರುವ ಗೊಲಿದು ಪೊರೆದೆಯು ಶಗಿರಿವಾಸ.
ಕಂದನ ಧ್ರುವ ಕೊಲಿದು ಪೊರೆದೆಯೋ ಶೇಷಗಿರಿವಾಸ ವಿನೊಳಗಿಹ ಮಕರಿ ಕಾಲನು ಪಿಡಿದು ಬಾಧಿಸೆ ಕರಿಯೋ ತ್ರಿಜಗದ್ವಡೆಯ ಪಾಲಿಸೋ ಎನಲು ತಕ್ಷಣ ಬಂದು ಪಾಲಿಸಿದೆ ಮಡದಿ ಮಾತನು ಕೇಳಿ ಬಲು ಪರಿಬಡವ ಬ್ರಾಹ್ಮಣ ಧಾನ್ಯ ಕೊಡಲು ಪೊಡವಿಗಸದಳ ಭಾಗ್ಯ ನೀಡಿದೆ ಪೊಡವಿಗಸದಳ ಭಾಗ್ಯ ನೀಡಿದೆ ಶೇಷಗಿರಿವಾಸ ಇಂತು ಮಾಡಿದ ಮಹಿಮೆಗಳ ನಾನೆಂತು ವರ್ಣಿಸಬೆ ಫಲ ಶ್ರೀಕಾಂತ ಎನ್ನನು ನಿನಗೆ ಫಲವೆನಗೆ ಕಂತು ಜಲಕನೆಯಲ್ಲ ಮನಸ್ಸಿನ ಅಂತರಂಗದಿ ನೀನೆ ಸರ್ವದ ನಿಂತು ಪ್ರೇರಣೆ ಮಾಡ್ಪೆ ಸರ್ವದ ಶಗಿರಿವಾಸ ನಿಂತು ಪ್ರೇರಣೆ ಮಾಡ್ಪೆ ಸರ್ವದ ವಾಸ ಶ್ರೀನಿವಾಸನೆ ಭಕ್ತ ಪೋಷಣೆ ಜಾನಿ ಕುಲಗಳಿಗಭಯದಾಯಕ ದೀನ ಬಾಂಧವ ನೀನೆಯ ನಮನದರ್ಥ ರೈಸೋ ಅನುಪಮೋಪಮ ಜ್ಞಾನ ಸಂಪದ ವಿನಯ ಪೂರ್ವಕ ವಿತ್ತು ಪಾಲಿಸು ಜನುಮ ಜನುಮಕ್ಕೆ ಮರೆಯಬೇಡವು ಶಗಿರಿವಾಸ ಜನುಮ ಜನುಮಕ್ಕೆ ಮರೆಯಬೇಡವು ಶಗಿರಿವಾಸ ಮತ್ಸರ ಲೋಭ ಮೋಹವು ಒದಗಬಾರದು ಎನ್ನ ಮನದಲ್ಲಿ ಪರಮನಾಭನೆ ಜ್ಞಾನ ಭಕ್ತಿ ನೀನಿತ್ತು ಹೃದಯ ಮಧ್ಯದಿ ನಿಲ್ಲ ರೂಪವು ವದನದಲ್ಲಿ ತವ ನಾಮ ಮಂತ್ರವು ಲಿಸು ಬೇಡಿಕೊಂಬೆನು ಶೇಷಗಿರಿವಾಸ ಸದಯ ಪಾಲಿಸು ಬೇಡಿಕೊಂಬೆನು ಶೇಷಗಿರಿವಾಸ ಕುಸಿಯಾಗಬಾರದು ಬಂದ ಭಾಗ್ಯವು ಹೋಗಬಾರದು ಕುಂದು ಬಾರದೆ ನಿಲ್ಲ ಕರುಣವು ದಿನದಿ ವರ್ಧಿಸಲಿ ನಿಂದೆ ಮಾಡುವ ಜನರ ಸಂಗವು ಎಂದಿಗಾದರೂ ದೊರೆಯಬಾರದು ಎಂದು ನಿಲ್ಲನು ಬೇಡಿಕೊಂಬೆನು ಗಿರಿವಾಸ ಎಂದು ನಿಲ್ಲನು ಬೇಡಿಕೊಂಬೆನು ಶೇಷಗಿರಿವಾಸ ಏನು ಬೇಡಲಿ ಎನ್ನ ದೇವನೆ ಸಾನುರಾಗದಿ ಎನ್ನ ಪಾಲಿಸೋ ನಾನ ವಿಧ ವಿಧ ಸೌಖ್ಯ ನೀಡುವು ರಂಗಳಲ್ಲಿ ಶ್ರೀನಿವಾಸನೆ ನಿಲ್ಲದಾಸಗೆ ಏನು ಕೊರತಿಲ್ಲೆಲ್ಲಿ ನೋಡಲು ನೀನೆ ನಿಂತಿ ವಿಧನೆ ಪೇಳಿಸು ಶಗಿರಿವಾಸ ನೀನೆ ನಿಂತಿ ವಿಧನೆ ಪೇಳಿಸು ವಾಸ ಆರು ಮುನಿದವರೇನು ಮಾಳ್ಪರೋ ಆರು ಒಲಿದವರೇನು ಮಾಳ್ಪರೋ ಆರು ನೇಹಿಗರಾರು ಗಳಾರು ದಾಸಿನರು ಕ್ರೂರ ಜೀವರ ಹಣಿದು ಸಾತ್ವಿಕ ಧೀರ ಜೀವರ ಪೊರೆದು ನಿಲ್ಲಲಿ ಸಾರ ಭಕುತಿಯ ನಿತ್ತು ಪಾಲಿಸು ಶಗಿರಿವಾಸ ಸಾರ ಭಕುತಿಯ ನಿತ್ತು ಪಾಲಿಸು ಶಗಿರಿವಾಸ ನಿನ್ನ ಸೇವೆಯ ನಿತ್ತು ಎನಗೆ ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಳ ಸ್ತವನ ಮಾಡುವ ಎಲ್ಲ ಮನದಲ್ಲಿ ನೀನೆ ನಿಂತು ಘನ್ನ ಕಾರ್ಯವ ಮಾಡಿ ಮಾಡಿಸು ಧನ್ಯನೆಂದೆನಿಸಲ್ಲ ಲೋಕದಿ ಶೇಷಗಿರಿವಾಸ ಧನ್ಯನೆಂದೆನಿಸಲ್ಲ ಲೋಕದಿ ಶೇಷಗಿರಿವಾಸ ಜಯ ಜಯತು ಶಠಕೂರ್ಮ ರೂಪನಿ ಜಯ ಜಯತು ಕಿಟಿ ಸಿಂಹ ವಾಮನ ಭೃಗುರಾಮ ರಘುಕುಲ ಸೋಮ ಶ್ರೀರಾಮ ಜಯ ಜಯತು ಶಿರಿಯದು ವರೇಣ್ಯನೆ ಜಯ ಜಯತು ಜಿನ ಮೋಹ ಬುದ್ಧನೆ ಕಲ್ಲಿ ಕಲ್ಮಶಘ್ರನೆ ಕಲ್ಕಿ ನಾಮಕನೇ ಜಯ ಜಯತು ಕಲಿ ಕಲ್ಮಶಘ್ರನೆ ಕಲ್ಕಿ ನಾಮಕನೇ
ಕರುಣ ಸಾಗರ ನೀನೆ ನಿಜ ಪದ ಶರಣ ವತ್ಸಲ ನೀನೆ ಶಾಶ್ವತ ಶರಣ ಜನ ಮಂದಾರ ಕಾಂತ ಜಯವಂತ ನಿರುತ ನಿಲ್ಲನು ನುತಿಸಿ ಪಾಡುವೆ ವರದ ಗುರು ಜಗನ್ನಾಥ ವಿಠಲ ಪರಮ ಪ್ರೇಮದಿ ನನು ಶೇಷಗಿರಿವಾಸ ಪರಮ ಪ್ರೇಮದಿ ಪೊರೆಯೋ ಎಲ್ಲನು ಶೇಷಗಿರಿವಾಸ ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ಸರ್ವದ ಪಾರ ಮಹಿಮೋದಾರ ಪೂರ್ಣ ಗಂಭೀರ ಸಾರಿದವರ ಗದೂರ ಗೈಸಿ ಸೋರಿ ಜನರಿಗೆ ಸೌಖ್ಯ ನೀಡುವ ಧೀರ ವೆಂಕಟ ಕರುಣದಿ ಪೊರೆಯೋ ನೀಯನ್ನ ಧೀರ ವೆಂಕಟ ರಮಣ ಕರುಣದಿ ಪೊರೆಯೋ ನೀಯನ್ನ ಕರುಣದಿ ಪೊರೆಯೋ ನೀಯನ್ನ ಕರುಣದಿ ನೀಯನ್ನ. ಪರಬ್ರಹ್ಮನನ್ನ ಮನಸಾರೆ ಪ್ರೀತಿಸಿ ಅವನನ್ನು ಕಂಡು ಸ್ತುತಿಸಿದ ಕೃತಿ ವೆಂಕಟೇಶ ಸ್ತವರಾಜ. ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡಿ ಎಲ್ಲ ಇಷ್ಟಾರ್ಥವನ್ನು ಕೊಡುವ ಕ್ಷಿಪ್ರಪ್ರಸಾದವಾದ ಕೃತಿ ವೆಂಕಟೇಶ ಸ್ತವರಾಜ. ಅದರ ಪಾರಾಯಣವನ್ನು ಯಥಾಶಕ್ತಿ ಯಥಾಮತಿಯಾಗಿ ಮಾಡಿದ್ದೇವೆ. ವೆಂಕಟೇಶ ಮಹಾ ಜಪವನ್ನು ಮಾಡಬೇಕು, ಸಂಕೀರ್ತನೆ ಮಾಡಿ ಸಮರ್ಪಣೆ ಮಾಡಬೇಕು. ಅದಕ್ಕಿಂತ ಮುಂಚೆ ಶ್ರೀನಿವಾಸ ದೇವರು ನಮಗೆ ಪಾಠವನ್ನು ಕಲಿಸಿಕೊಡುವಂಥ ಉದ್ದೇಶದಲ್ಲಿದ್ದಾರೆ. ಆ ಪಾಠ ಈ ವರ್ಷ ಮಾಡಬೇಕಾದದ್ದು ದುರ್ಗಾಸ್ತೋತ್ರ. ದುರ್ಗಾಸ್ತೋತ್ರ ಸಮಸ್ತ ದುರಿತಗಳನ್ನು ಪರಿಹಾರ ಮಾಡುವ ಸ್ತೋತ್ರ. ಪಾಂಡುರಾಜರ ಮಗ ಧರ್ಮರಾಜರು ದುರ್ಗಾದೇವಿಯನ್ನು ಕುರಿತು ಮಾಡಿದ ಸ್ತೋತ್ರ. ಅದರ ಪರಿಣಾಮವಾಗಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ವಿಜಯವನ್ನು ಪಡೆದಂಥ ಸಂದರ್ಭ ಅದು. ಅದಕ್ಕೆ ಕೃಷ್ಣದೇವರ ಅನುಗ್ರಹ ಇದೆ, ಪ್ರಾಣದೇವರ ರಕ್ಷಾಬಲ ಇದೆ. ಅದು ಆಗಬೇಕಾದರೆ ದುರ್ಗಾದೇವಿಯ ಸ್ತೋತ್ರ ಪ್ರಧಾನವಾದದ್ದು. ದುರಿತ ಪರಿಹಾರ ಮಾಡುವ ಸ್ತೋತ್ರ ಅಂತ ಹೇಳಿದಾಗ ನಮಗೆ ದುರಿತ ಉಂಟು, ಪರಿಹಾರ ಆಗಲಿ. ಹೌದು, ನಾವು ವೆಂಕಟರಮಣನ ಹತ್ರ ಬಂದಿದ್ದೇವೆ. ಯಾಕೆ? ಸಂಕಟ ಪರಿಹಾರ ಆಗಬೇಕು ಅಂತ. ದುರಿತ ಪರಿಹಾರ ಅನ್ನೋದು ಕೇವಲ ನಮಗೆ ಮಾತ್ರ ಅಲ್ಲ. ದುರಿತಗಳು ಇವತ್ತು ಒಬ್ಬೊಬ್ಬ ವ್ಯಕ್ತಿಗೂ ಇದೆ ಮಾತ್ರ ಅಲ್ಲ, ದೇಶಕ್ಕೆ ಅಂಟಿದೆ, ಸಮಾಜಕ್ಕೆ ಅಂಟಿದೆ, ಜಗತ್ತಿಗೆ ಅಂಟಿದೆ. ಹಾಗಾಗಿ ಪರಬ್ರಹ್ಮ ಶ್ರೀನಿವಾಸನ ಅತ್ಯಂತ ಅಚ್ಚುಮೆಚ್ಚಿನ ಮಡದಿಯಾಗಿ, ತ್ರಿಗುಣಾಭಿಮಾನಿನಿಯಾಗಿ, ಇಡೀ ತ್ರಿಲೋಕಗಳನ್ನು ರಕ್ಷಣೆ ಮಾಡುವ ತನ್ನ ಕರುಣಾ ಕಟಾಕ್ಷದಿಂದ ರಕ್ಷಣೆ ಮಾಡತಕ್ಕಂಥ ದುರ್ಗಾದೇವಿಯರ ಪ್ರಾರ್ಥನೆ ಅತ್ಯಗತ್ಯವಾದದ್ದು. ಹಾಗಾಗಿ ನಮ್ಮ ವೈಯಕ್ತಿಕ ರಕ್ಷಣೆ, ಕುಟುಂಬದ ರಕ್ಷಣೆ ಹೇಗೆ ಪ್ರಧಾನವೋ ಅದಕ್ಕಿಂತ ಪ್ರಧಾನವಾದದ್ದು ನಮ್ಮ ಸಮಾಜದ, ಸನಾತನ ಧರ್ಮದ ಸಮಾಜದ ರಕ್ಷಣೆ ಪ್ರಧಾನವಾದದ್ದು. ಭಾರತ ದೇಶದ ರಕ್ಷಣೆ ಪ್ರಧಾನವಾದದ್ದು. ಜಗತ್ತಿನಾದ್ಯಂತ ಇರುವಂಥ ಎಲ್ಲ ಆಸ್ತಿಕ ಸಮಾಜದ ಭಾರತೀಯರ ಸನಾತನ ಧರ್ಮೀಯರ ರಕ್ಷಣೆ ಪ್ರಧಾನವಾದದ್ದು. ಈ ದೃಷ್ಟಿಯಿಂದ ನಾವು ಪ್ರಾರ್ಥನೆ ಮಾಡುವ. ಯಾರೂ ಕೂಡ ಮಧ್ಯದಲ್ಲಿ ಮಾತನಾಡಬೇಡಿ. ಈ ಸ್ತೋತ್ರವನ್ನು ಎಲ್ಲರೂ ಪಠನ ಮಾಡಿ. ಈಗಲೇ ಎಲ್ಲವನ್ನು ಹೇಳೋದಿಲ್ಲ, ನಮಗೆ 5 ದಿವಸ ಇದೆ, ಸಮಯವನ್ನು ಮಾಡ್ಕೊಳ್ಬೇಕು ನಾವು. ಈಗ ಎಲ್ಲರೂ ಹೇಗೆ ಕೂತಿದ್ದೀರೋ ಇದೇ ಥರನೇ ಪ್ರತಿ ಹಂತದಲ್ಲಿ ನಾವು ಸೇರಿಕೊಂಡ್ರೆ ಖಂಡಿತವಾಗಿ ಮಾಡಲಿಕ್ಕೆ ಅವಕಾಶಗಳಿದೆ. ಶ್ರಮ ಆಗಿರ್ತದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆ ಶ್ರಮದ ಮಧ್ಯದಲ್ಲಿ ಸಾಧಿಸಿಕೊಳ್ಬೇಕು. ತಪಸ್ಸು ಅಂದರೆ ಹಾಗೆ ಇತ್ತು. ಪುಟ್ಟ ಧ್ರುವರಾಜರನ್ನು ಆರಂಭಿಸಿಕೊಂಡು, ಪುಟ್ಟ ಪ್ರಹ್ಲಾದರಾಜರನ್ನು ಆರಂಭಿಸಿಕೊಂಡು, ದೊಡ್ಡ ದೊಡ್ಡ ಋಷಿಗಳ ಮುನಿಗಳವರೆಗೆ ಕೂಡ ಹಾಗೆ ಇದ್ದರು. ತುಂಬ ಕಷ್ಟಪಟ್ಟು ದೇವರನ್ನು ಸ್ತುತಿಸಿ ಅನುಗ್ರಹ ಪಡೆದಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಎಷ್ಟು ಕಷ್ಟಪಟ್ಟಿದ್ದಾರೆ, ದುರ್ಗಾದೇವಿ ಅನುಗ್ರಹವನ್ನು ಪಡೆದಿದ್ದಾರೆ ಅಲ್ವಾ. ಅಂಬಾಬಾಯಿ ಅಂತಂದರೆ ಯಾರು? ತುಳಜಾ ಭವಾನಿ ಯಾರು? ದುರ್ಗಾದೇವಿನೇ. ಹಾಗಾಗಿ ದೇಶ ರಕ್ಷಣೆ, ಧರ್ಮ ರಕ್ಷಣೆಗಾಗಿ ನಾವು ಹೋರಾಡಬೇಕಾಗಿಲ್ಲ. ನಾವಿದ್ದಲ್ಲೇ ದುರ್ಗಾದೇವಿ ಸ್ತೋತ್ರವನ್ನು ಮಾಡಿದರೆ ನಮ್ಮ ರಾಷ್ಟ್ರವನ್ನು ರಕ್ಷಿಸುವಂಥ ಸೈನಿಕರು, ರಾಷ್ಟ್ರ ನಾಯಕರು ಸುರಕ್ಷಿತರಾದರೆ ನಾವು ಸುರಕ್ಷಿತರಾಗ್ತೇವೆ. ಇದನ್ನು ಮತ್ತೆ ಮತ್ತೆ ಯಾಕೆ ಹೇಳ್ತೇನೆ ಅಂದರೆ, ಇದು ರಾಜಕೀಯ ವೇದಿಕೆಯಲ್ಲ. ನನ್ನ ಮನಸ್ಸಲ್ಲಿ ಗಟ್ಟಿಯಾಗಿ ಕೊಡಬೇಕದು. ಹೌದು, ನಾನು ಹೀಗಿರಬೇಕು ಅಂತ.
ಇದು ಉಳಿದ ಮೇಲೆ ಇನ್ನೊಬ್ಬರಿಗೆ ಹಂಚಬೇಕದನ್ನು. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ನಾನು ಮಾಡ್ತೇನೆ, ನನ್ನವರಿಂದ ಮಾಡಿಸ್ತೇನೆ ಅಂತ. ಈ ಕೆಲಸವನ್ನು ನಾವು ಮಾಡಲೇಬೇಕಾಗಿದೆ. ಹಾಗಾಗಿ ಪಾದಯಾತ್ರೆಯ ಉದ್ದೇಶ ಪರಬ್ರಹ್ಮ ಶ್ರೀನಿವಾಸನ ಪೂರ್ಣಾನುಗ್ರಹವನ್ನು ಪಡೆಯುವುದೆಷ್ಟು ಪ್ರಧಾನವೋ ಅದಕ್ಕೆ ಸೋಪಾನ ದುರ್ಗಾ ಸ್ತೋತ್ರ ಪಠನ. ಅದನ್ನು ನಾವು ಈಗ ಕೇವಲ 6 ಶ್ಲೋಕದಲ್ಲಿ ಅದನ್ನು ಅಭ್ಯಾಸ ಮಾಡುವ. ನಾನು ಹೇಳ್ತೇನೆ, ನೀವೆಲ್ಲರೂ ರಿಪೀಟ್ ಮಾಡಿ. ನೀವು ನನಗೆ ಗೊತ್ತಾಗಲಿಲ್ಲ, ಅಕ್ಷರ ಹೇಳಿ ಬರಲಿ, ಸಂಕೋಚ ಪಡೋದು ಬೇಡ. ಗೊತ್ತಾಗಿಲ್ಲ ಅಂದರೆ ಕೈ ಎತ್ತಿ, ಮತ್ತೆ ರಿಪೀಟ್ ಮಾಡ್ತೇನೆ. ಯಾರೂ ಸಂಕೋಚ ಪಡೋದು ಬೇಡ. ಬಾಯಿಂದ ಬರುವ ಶಬ್ದ ಸ್ಪಷ್ಟವಾಗಿರಬೇಕು, ಉಚ್ಚಾರ ಸ್ಪಷ್ಟವಾಗಿರಬೇಕು, ಸಂಕೋಚ ಪಡೋದು ಬೇಡ. ಅದರ ಜೊತೆಗೆ ಕೊನೆಯಲ್ಲಿ ಶ್ರೀಪಾದರಾಜ ಸ್ತೋತ್ರ ಅಂತ ಒಂದಿದೆ, ವ್ಯಾಸರಾಜರು ಮಾಡಿದಂಥ ಸ್ತೋತ್ರ. ಇದು 5 ಶ್ಲೋಕದ ಸ್ತೋತ್ರ. ಒಂದು ಶ್ಲೋಕ ಹೇಳುವ. ಇದು 6 ಶ್ಲೋಕ, ಅದು 1 ಶ್ಲೋಕ. ದಿನಕ್ಕೆ ಹೀಗೆ ಮಾಡ್ತಾ ಹೋದರೆ ಬೇಗ ಮುಗಿಸ್ಬೋದು ನಾವು. ಹಾಗಾಗಿ ಶುರು ಮಾಡೋಣಲ್ಲ. ಶ್ರೀ ಗುರುಭ್ಯೋ ನಮಃ. ಗುರುಕುಲ ಪದ್ಧತಿಯಲ್ಲಿ 2 ಬಾರಿ ಹೇಳೋದಿದೆ ಅಲ್ವಾ, ನಿಮಗೆಲ್ಲ ಗೊತ್ತಿದೆ ಅಂತ. ಇವತ್ತಿನ ಕಾನ್ವೆಂಟಲ್ಲಿ ರಿಪಿಟೇಷನ್ ಇರಲಿಕ್ಕಿಲ್ಲ ಅಂದ್ಕೊಳ್ತೇನೆ. ನಾವು ಭಾರತೀಯ ಶಿಕ್ಷಣ ಕ್ರಮದವರಾದ್ದರಿಂದ 1 ಶ್ಲೋಕವನ್ನು 1 ಪದ್ಯವನ್ನು ಹೇಳಿದರೆ 2 ಸರ್ತಿ ಅದನ್ನು ಹೇಳಬೇಕು. ವಿರಾಟ ನಗರಂ ರಮ್ಯಂ ಗಚ್ಚಮಾನೋ ಯುಧಿಷ್ಠಿರಃ ಅಸ್ತುವನ್ ಮನಸಾ ದೇವೀಂ ದುರ್ಗಾಂ ತ್ರಿಭುವನೇಶ್ವರೀಂ ಯಶೋದಾ ಗರ್ಭಸಂಭೂತಾಂ ನಾರಾಯಣ ವರಪ್ರಿಯಾಂ ನಂದಗೋಪಕುಲೆ ಜಾತಾಂ ಮಾಂಗಲ್ಯಾಂ ಕುಲವರ್ಧಿನೀಂ ಕಂಸವಿದ್ರಾವಣಕರೀಂ ಅಸುರಾಣಾಂ ಕ್ಷಯಂಕರೀಂ ಶಿಲಾತಲೆ ವಿನಿಕ್ಷಿಪ್ತಾಂ ಆಕಾಶಂ ಪ್ರತಿಗಾಮಿನೀಂ ವಾಸುದೇವಸ್ಯ ಭಗಿನೀಂ ದಿವ್ಯಮಾಲ್ಯ ವಿಭೂಷಿತಾಂ ದಿವ್ಯಾಂಬರಧರಾಂ ದೇವೀಂ ಖಡ್ಗಕೇಟಕಧಾರಿಣೀಂ ಭಾರಾವತರಣೆ ಪುಣ್ಯೇ ಯೇ ಸ್ಮರಂತಿ ಸದಾ ಶಿವಾಂ ತಾನ್ವೈ ತಾರಯತೆ ಪಾಪಾತ್ ಪಂಕೇಗಾಮಿವ ದುರ್ಬಲಾಂ ಸ್ತೋತುಂ ಪ್ರಚಕ್ರಮೇ ಭೂಯೋ ವಿವಿಧೈ ಸ್ತೋತ್ರ ಸಂಭವೈಃ ಆಮಂತ್ರ ದರ್ಶನಾಕಾಂಕ್ಷಿ ರಾಜಾ ದೇವೀಂ ಸಹಾನುಜಃ ರಾಜೋವಾಚ ಅದ್ಯಾಕೆ ಒಂದೇ ಸತಿ ಹೇಳಿ ಸಾಕ? ಇರಲಿ, 7ನೇದು ಹೇಳುವ. ನಮೋಸ್ತು ವರದೆ ಕೃಷ್ಣೇ ಕುಮಾರಿ ಬ್ರಹ್ಮಚಾರಿಣಿ ಬಾಲಾರ್ಕ ಸದೃಶಾಕಾರೇ ಪೂರ್ಣಚಂದ್ರ ನಿಭಾನನೆ. ಹೇಳಾಯ್ತಲ್ವಾ?
ಇನ್ನೆರಡು ಶ್ಲೋಕ ಹೇಳುವ, 9 ಆಗ್ತದೆ. 4 ದಿವಸಕ್ಕೆ 36 ಶ್ಲೋಕ ಮುಗೀತದೆ. ಅದು 36 ಇದೆ ಅದು. ಹಾಗಾಗಿ 9 ಶ್ಲೋಕ ಹೇಳಿದ್ರೆ 4 ದಿವಸಕ್ಕೆ 36 ಆಗ್ತದೆ. ಹಾಗಾಗಿ ಇನ್ನೆರಡು ಶ್ಲೋಕ ಹೇಳುವ, ಹೇಳ್ಬೋದಲ್ಲ? ಚತುರ್ಭುಜೆ ಸೂಕ್ಷ್ಮ ಮಧ್ಯೆ ಪೀನಶ್ರೋಣಿಪಯೋಧರೆ ಮಯೂರಪಿಚ್ಛವಲಯೇ ಕೇಯೂರಾಂಗದಭೂಷಣೆ ಭಾಸಿ ದೇವಿ ಯಥಾ ಪದ್ಮಾ ನಾರಾಯಣ ಪರಿಗ್ರಹ ಸ್ವರೂಪೇ ಬ್ರಹ್ಮಚರ್ಯಂಚ ವಿಶದಂ ತವ ಖೇಚರಿ. ಇದನ್ನ ನೀವೇ ಹೇಳ್ತೀರಾ ಈಗ? ಹೇಳ್ಬೋದಲ್ಲ? ನಿಮಗೆ ಅಕ್ಷರ ಗೊತ್ತಾಗ್ಲಿಲ್ಲ ಅಂದರೆ ಕೈ ಹೀಗೆ ಮಾಡಿ. ಟಿ ವಿಯಲ್ಲಿ ಮಾಡ್ತಿರ್ತಾರಲ್ಲ ಹೀಗೆ ಅಂತ, ಹೀಗೆ ಅಂದರೆ ಗೊತ್ತಾಗ್ಲಿಲ್ಲ ಅಂತ. ಆ ಶ್ಲೋಕ ಇನ್ನೊಮ್ಮೆ ರಿಪೀಟ್ ಮಾಡುವ. ಶುರು ಮಾಡಿ. ವಿರಾಟ ನಗರಂ ರಮ್ಯಂ %% ಮಾರ್ಕ್ ಬಂತು ನಿಮಗೆ. ಯಾರಿಗೂ ತಪ್ಪು ಅನ್ನಿಸ್ಲಿಲ್ಲ, ಕಷ್ಟ ಆಗಲಿಲ್ಲಲ್ಲ, ಕರೆಕ್ಟ್ ಹೇಳಿದ್ರಲ್ಲ. ಹಾಗಾಗಿ %% ಮಾರ್ಕ್ಸ್ ಫಸ್ಟ್ ಡೇ. ಇದನ್ನು ದೇವರಿಗೆ ಅರ್ಪಣೆ ಮಾಡುವ. ಇನ್ನು ಸಮಯ ಉಂಟಾ ಹರೀಶ್ ಅವರು? ಆಯಿತಾ? ಈಗ ಶ್ರೀಪಾದರಾಜ ಸ್ತೋತ್ರ ಒಂದು ಶ್ಲೋಕ ಹೇಳುವ, ಆಮೇಲೆ ನೈವೇದ್ಯ ಆರತಿ. ಕೊನೆಯಲ್ಲಿ ಇದೆ ನೋಡಿ. ಶ್ರೀ ಗುರುಭ್ಯೋ ನಮಃ. ವಂದೇ ಶ್ರೀಪಾದರಾಜಂ ರುಚಿತಮಹೃದಯಂ ಪೂಜಿತಶ್ರೀ ಸಹಾಯಂ ನಿರ್ಧೂತಾಶೇಷಹೇಯಂ ನಿಭೃತಶುಭಚಯಂ ಭೂಮಿದೇವಾಭಿಗೇಯಂ ವಿಪ್ರೇಭ್ಯೋ ದತ್ತದೇಯಂ ನಿಜಜನಸದಯಂ ಖಂಡಿತಾಶೇಷಮಾಯಂ ನಿಷ್ಠ್ಯೂತಸ್ವರ್ಣಕಾಯಂ ಬಹುಗುಣನಿಲಯಂ ವಾದಿಸಂಘೈರಜೇಯಂ. ನೀವು ಹೇಳ್ತೀರಾ? ಒಂದೇ
ಹಿಂದಿನ ದುರ್ಗಾ ಸ್ತೋತ್ರ ಹೇಳಿದ್ದಕ್ಕೂ ಇದಕ್ಕೇನು ವ್ಯತ್ಯಾಸ ಹೇಳಿ? ಒಟ್ಟಿಗೆ ಬರಲಿಲ್ಲ. ಯಾಕೆಂದರೆ ಇಲ್ಲಿ ಎಕ್ಸ್ಪರ್ಟ್ಸ್ ಇದ್ರು ಇದರಲ್ಲಿ, ಇದು ಆಗಲೇ ಗೊತ್ತಿರುವಂಥವ್ರು ಇದ್ರು. ಹಾಗಾಗಿ ಸ್ವಲ್ಪ ಫಾಸ್ಟ್ ಆಯಿತು. ಹಾಗಾಗಿ ಎಲ್ಲಿ ನಿಲ್ಲಿಸಿತ್ತೋ ಅಲ್ಲೇ ನಿಲ್ಲಿಸುವಂಥದ್ದಾದರೆ ಅದು ಗೊತ್ತಿರಲಿಲ್ಲ, ಹಾಗೆ ಒಟ್ಟಿಗೆ ಹೇಳಿದರು. ಇದು ಬರ್ತಿತ್ತು, ಸ್ವಲ್ಪ ಫಾಸ್ಟ್ ಹೋಯಿತು. ಎಲ್ಲರೂ ಒಟ್ಟಿಗೆ ಹೇಳಿದಾಗ ಏನಾಗುತ್ತೆ, ಮನಸ್ಸಲ್ಲಿ ಗಟ್ಟಿ ಕೂತ್ಕೊಳ್ತದೆ. ಹಾಗಾಗಿ ಏನಿದ್ರು ಚೆನ್ನಾಗಿ ಹೇಳಿದ್ದೀರಿ, ಅದಕ್ಕೂ 100% ಮಾರ್ಕ್ಸ್ ಕೊಡ್ತಾರೆ. ಈಗ ನಾವು ಶ್ರೀಪಾದರಾಜರ ಸ್ತೋತ್ರ, ದುರ್ಗಾ ಸ್ತೋತ್ರವನ್ನು ಹೇಳಿದ್ದಾಯಿತು, ಕೇಳಿದ್ದಾಯಿತು. ಅರ್ಥ ಚಿಂತನೆ ಈಗ ಬೇಡ ಸದ್ಯಕ್ಕೆ, ಅದನ್ನು ನಾಳೆಗೆ ನೋಡುವ. ಈಗೆಲ್ಲರೂ ಸೇರಿ ಶ್ರೀಪಾದರಾಜರ ಅಂತರ್ಗತನಾದ ಮಧ್ವಾಂತರ್ಗತನಾದ ದುರ್ಗಾರಮಣನನ್ನು, ನರಸಿಂಹದೇವರನ್ನು, ವೆಂಕಪ್ಪನನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡುವ. ನಮ್ಮ ದೇಹವೇ 7 ಬೆಟ್ಟ, ನಮ್ಮ ಹೃದ್ಗುಹೆ ಆನಂದ ನಿಲಯ, ಬಂಗಾರು ಗೋಪುರದ ಆನಂದ ನಿಲಯ, ಒಳಗಿರುವ ಪರಬ್ರಹ್ಮ ಅಂತರ್ಯಾಮಿಯೇ ಶ್ರೀನಿವಾಸ. ಅವನನ್ನು ಚಿಂತನೆ ಮಾಡ್ತಾ, ಸ್ವಾಮಿ ಇಲ್ಲಿಯ ತನಕ ನನ್ನನ್ನು ನಡೆಸಿಕೊಂಡು ಬಂದಿದ್ದಿ, ಮಗುವಿನ ಬೆರಳನ್ನು ಅಮ್ಮ ಹಿಡ್ಕೊಳ್ತಾಳೋ, ಅಮ್ಮನ ಬೆರಳನ್ನು ಮಗು ಹಿಡ್ಕೊಳ್ಳುತ್ತೋ? ಈಗ ಮಾರ್ಕೆಟಲ್ಲಿ ಹೋಗುವಾಗ ಹೀಗೆ ಕೈ ಹಿಡ್ಕೊಂಡು ಹೋಗುವಾಗ, ಹೀಗೆ ಹಿಡ್ಕೊಂಡು ಹೋಗುವಾಗ ಇದು ಅಮ್ಮ ಹಿಡ್ಕೊಂಡಿರ್ತಾಳೋ? ಈಗಿನ ಮಕ್ಕಳು ಯಾರೂ ಹಿಡ್ಕೊಳ್ಳೋದಿಲ್ಲ ಅಂತ. ಆದರೆ ಹೋಗುವಾಗ ಮಗುವಿಗೆ ಪರವೇ ಇರುವುದಿಲ್ಲ, ತನ್ನ ಪಾಡಿಗೆ ಹೋಗ್ತಾ ಇರ್ತದೆ. ಅಮ್ಮ ಹಿಡ್ಕೊಂಡಿರ್ತಾಳೆ. ಮಗು ನಡೆಯಲ್ಲ, ಅಮ್ಮ ನಡೆಸ್ತಾಳೆ. ಮಗು ಎಲ್ಲೋ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ದಾರಿಯಲ್ಲಿ ಹೋಗ್ತಾ ಇರ್ತದೆ ಇಲ್ವಾ? ಅಮ್ಮ ಹೋದ ದಾರಿಯಲ್ಲಿ ಮಗು ಹೋಗ್ತಾ ಇರ್ತದೆ. ಆದರೆ ಮಗು ದಾರಿ ನೋಡ್ಕೊಂಡು ಹೋಗ್ತಾ ಇರ್ತದ? ಎಲ್ಲ ನೋಡ್ತಾ ಇರ್ತಾರೆ. ಗೊಂಬೆ, ಐಸ್ ಕ್ರೀಮು, ಮೊಬೈಲು ನೋಡ್ತಾ ಇರ್ತದೆ. ಆದರೆ ಅಮ್ಮ ಹಿಡ್ಕೊಂಡಿರ್ತಾಳೆ. ಸಂತೆ ಮಾರ್ಕೆಟ್ ಅದು, ಎಲ್ಲೆಲ್ಲೂ ಹೋಗೋ ಪ್ರಸಂಗಗಳುಂಟು. ಇದು ಸಂಸಾರ ಸಂತೆ ಮಾರ್ಕೆಟ್ಗಿಂತ ಭಯಂಕರ. ಇಲ್ಲಿ ಯಾರು ಕರ್ಕೊಂಡು ಹೋಗ್ತಿರೋದು? ಪರಬ್ರಹ್ಮನೇ ನಿಮ್ಮ ಊರಿಂದ ಕರ್ಕೊಂಡು ಬಂದು ಮುಳುಬಾಲಲ್ಲಿ ಕೂಡಿಸಿ ಅಲ್ಲಿ ಸಂಕಲ್ಪ ಮಾಡಿಸಿ ಅವನೇ ಮಾಡಿಸಿದ್ದು. ನಿಮ್ಮಿಂದ ಸಂಕಲ್ಪ ಮಾಡಿಸಿದ್ದು ಅವನೇ, ನಿಮ್ಮಿಂದ ನಡೆಸ್ತಾ ಇರೋದು ಅವನೇ. ಆದರೆ ಕಾಣುವುದು ಅವನಲ್ಲ, ನಾವು ಮಾತ್ರ ಕಾಣ್ತೇವೆ. ಹಾಗಾಗಿ ಪ್ರೀತಿಯಿಂದ ಕರೆದುಕೊಂಡು ಬಂದು ನಡೆಸ್ಕೊಂಡು ಬಂದಿದ್ದಾನೆ. ಇಷ್ಟೆಲ್ಲ ಕೂಡಿಸಿ ಚಿಂತನೆ ಮಾಡಿಸ್ತಾನೆ. ದೇಶ ಧರ್ಮ ರಕ್ಷಣೆಗಾಗಿ ಸಂಕಲ್ಪವನ್ನು ಕೊಡ್ತಿದ್ದಾನೆ ಅಂದರೆ ಅದು ಅವನ ಸಂಕಲ್ಪ. ಹಾಗಾಗಿ ಅವನನ್ನು ಪ್ರೀತಿಯಿಂದ ಕೇಳೋಣ. 24 ಬಾರಿ ಶ್ರೀ ವೆಂಕಟೇಶ ನಾಮ ಜಪ ಮಾಡುವ. ಒಂದೊಂದು ನಾಮ ಜಪ ಮಾಡುವಾಗ ಮನಸ್ಸು ಅವನ ಪಾರದಲ್ಲಿ ಕೇಂದ್ರೀಕೃತ ಆಗಿರಬೇಕು. ಗರ್ಭಗುಡಿಯೊಳಗೆ ನಾವು ಹೋಗಬೇಕು, ನಮ್ಮನ್ನು ಯಾರು ತಡೆಯುವರಿರುವುದಿಲ್ಲ. ಒಂದೊಂದು ಪುಷ್ಪವನ್ನು, ಭಾವಪುಷ್ಪವನ್ನು ಅವನ ಪಾದಕ್ಕಿಡಬೇಕು. ಕೃತಾರ್ಥರಾಗ ಆ ಸುಖ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಯಾವ ಗಲಾಟೆಗಳಿಲ್ಲ. ಸ್ವಲ್ಪ ತಡ ಆಗ್ತಾ ಇದೆ, 5 ನಿಮಿಷ, ಜಾಸ್ತಿ ಬೇಡ. ಎಲ್ಲರೂ ನೇರವಾಗಿ ಕೂತ್ಕೊಂಡು ಎರಡೂ ಕೈಗಳನ್ನ ಚಿನ್ಮುದ್ರೆ ಮಾಡ್ಕೊಂಡು ಮೇಲ್ಮುಖವಾಗಿ 2 ಕೈ ಮೇಲೆ ಇಟ್ಕೊಳ್ಬೇಕು. ಬೆನ್ನು ಬಗ್ಗಿಸಬಾರ್ದು, ಕಣ್ಣು ಮುಚ್ಚಿಕೊಳ್ಬೇಕು. ನಿಧಾನವಾಗಿ ಉಸಿರಾಡ್ತಾ ಉಸಿರಿನ ಮೇಲೆ ನಿಗಾ ಇಟ್ಟು, ಉಸಿರಿನ ದೇವತೆ ವಾಯುದೇವರು, ಅವರ ಅಂತರ್ಗತನಾದ ದುರ್ಗಾರಮಣನ ಲಕ್ಷ್ಮೀ ನರಸಿಂಹನ ಚಿಂತನೆ ಮಾಡ್ತಾ ಶ್ರೀ ವೆಂಕಟೇಶ ಜಪ ನಿಧಾನ ಮಾಡೋಣ. ಜಪ ಮಾಡುವಾಗ ಮನಸ್ಸು ಬೇರೆ ಕಡೆ ಹೋಗೋದು ಬೇಡ. ಅಪ್ರಾಕೃತ ಸುಂದರನಾದಂತಹ ಶ್ರೀನಿವಾಸನನ್ನೇ ಚಿಂತನೆ ಮಾಡುವ. ನಾಡಿದ್ದು ನಾವು ಬೆಟ್ಟಕ್ಕೆ ಹೋದಾಗ ಏನು ರೂಪ ನೋಡಬೇಕೋ ಈಗಲೇ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಅವನು ತುಂಬ ಸುಂದರವಾದ ದರ್ಶನವನ್ನು ಕೊಡ್ತಾನೆ ನಮಗೆ. ಪ್ರಾರ್ಥನೆ ಮಾಡುವ, ಸ್ವಾಮಿ ಇದೇ ಥರ ನಮ್ಮನ್ನು ನಡೆಸ್ತಾ ಇರು, ಜೀವನದುದ್ದಕ್ಕೂ ನಡೆಸ್ತಾ ಇರು ಪ್ರಾರ್ಥನೆ ಮಾಡುವ. 24 ಬಾರಿ ಮಾನಸಿಕವಾಗಿ ಜಪ, 12 ಬಾರಿ ಗಟ್ಟಿಯಾಗಿ ಜಪ ಮಾಡಿ ಸಮರ್ಪಣೆ ಮಾಡುವ. ನಾನು ಹರೇ ಶ್ರೀನಿವಾಸ ಅಂತೇನೆ, ಎಲ್ಲರೂ ಸೇರಿ ಜಪ ಮಾಡಲಿಕ್ಕೆ ಪ್ರಯತ್ನ ಮಾಡುವ. ಹರೇ ಶ್ರೀನಿವಾಸ. ಶ್ರೀ ವೆಂಕಟೇಶಾಯ ನಮಃ. 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 ಶ್ರೀ ವೆಂಕಟೇಶಾಯ ನಮಃ.
ಶ್ರೀವೆಂಕಟೇಶಾಯ ನಮಃ. ಶ್ರೀವೆಂಕಟೇಶಾಯ ನಮಃ. ಶ್ರೀವೆಂಕಟೇಶಾಯ ನಮಃ. ಅಚ್ಯುತಂ ಕೇಶವಂ ವ್ಯಾಸನಾರಾಯಣಂ ಯಜ್ಞಶ್ರೀವಿಠ್ಠಲಂ ವಾಸುದೇವಂ ಹರಿಂ ಶ್ರೀಕರಂ ಭೂಧರಂ ಗೋಪಿಕಾವಲ್ಲಭಂ ಜಾನಕೀನಾಯಕಂ ನಾರಸಿಂಹಂ ಭಜೆ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ನಿನ್ನವ ಶ್ರೀನಿವಾಸ ನಿನ್ನವ ನಾನನ್ಯವನರಿಯೇನೋ ಶ್ರೀನಿವಾಸ. ಅಯ್ಯ ಮನ್ನಿಸೋ ತಾಯ್ ತಂದೆ ಶ್ರೀನಿವಾಸ. ಅಯ್ಯ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಬಿಡೆನೋ ಎನ್ನ ದೊಡಿಸಿಕೊಳ್ಳೆಲೋ ಶ್ರೀನಿವಾಸ. ನಿನ್ನ ನುಡಿಯೇ ಜಿತೆಲ್ಲೋ ಶ್ರೀನಿವಾಸ. ನಿನ್ನ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸರ್ವಮಂಗಲದಾತಾರೋ ಪಾರ್ವತೀ ಪರಮೇಶ್ವರೋ ಗಣೇಶ ಸ್ಕಂದ ಸಂಯುಕ್ತೋ ವಂದೇ ವಾಂಛಿತ ಸಿದ್ಧಯೇ. ನಮೋಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪ್ರಾತಃಪ್ರಭೃತಿ ಸಾಯಾಂತಂ ಸಾಯಾದಿಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ.
ಹೋದ ವರ್ಷ ಬಾಲರಾಮ ಪ್ರತಿಷ್ಠಾಪನೆಯಾದಾಗ ಸಮರ್ಪಿತವಾದ ನಮ್ಮ ತಂದೆಯವರು ರಚನೆ ಮಾಡಿದಂತಹ ಒಂದು ಪ್ರಾರ್ಥನೆ. ರಾಘವ ಯಾದವಾನಂದ ಕಾಶಿ ವಿಶ್ವೇಶ್ವರ ಪ್ರಭೋ. ರಾಘವ ಯಾದವಾನಂದ ಕಾಶಿ ವಿಶ್ವೇಶ್ವರ ಪ್ರಭೋ. ಮೋದಿನಂ ಯೋಗಿನಂ ರಕ್ಷ ಮೋದಿನಂ ಯೋಗಿನಂ ರಕ್ಷ ಭಾರತೆ ಧರ್ಮ ಸಿದ್ಧಯೇ ಭಾರತೆ ಧರ್ಮ ಸಿದ್ಧಯೇ. ಮಾತಾ ಮೇ ಭಾರತೀ ದೇವಿ ಭಾರತೀಶಶ್ಚ ಮೇ ಪಿತಾ ಭಾರತೀಶಶ್ಚ ಮೇ ಪಿತಾ. ಬಾಂಧವಾ ಭಾರತೀಯಾಶ್ಚ ಭಾರತಂ ಭುವನತ್ರಯಂ. ಈ ಶ್ಲೋಕದ ಸ್ಪಿರಿಟ್ ಏನಂದ್ರೆ, ಮಾತಾ ಮೇ ಕಮಲಾದೇವಿ ಪಿತಾ ದೇವೋ ಜನಾರ್ದನಃ ಬಾಂಧವ ವಿಷ್ಣು ಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಮಾತಾ ಚ ಪಾರ್ವತೀದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಅಂತ ಏನುಂಟೋ ಅದೆರಡು ಶ್ಲೋಕದ ಸಾರ ಹಿಡಿದು ಮಾತಾ ಮೇ ಭಾರತೀ ದೇವಿ, ನನ್ನ ತಾಯಿ ಯಾರು? ಭಾರತಿ, ತಾಯಿ ಭಾರತಿ, ದೇಶ ಭಾರತ ಅಂತ ಅರ್ಥ. ಭಾರತಿ ಅಂದರೆ ಲಕ್ಷ್ಮೀ ದೇವಿಗನ್ವಯವಾಗುತ್ತೆ, ಭಾರತೀ ದೇವಿಗನ್ವಯವಾಗುತ್ತೆ, ಅವರನ್ನು ಅನುಸರಿಸುವ ಪಾರ್ವತಿ ದೇವಿಗನ್ವಯವಾಗುತ್ತೆ. ಭಾರತೀಶ ಅಂದರೆ ಈ ದೇಶಕ್ಕೆ ಅಧಿಪತಿಯಾದವನು ಯಾರು? ಯಜಮಾನ ಯಾರು? ಬದ್ರೀನಾರಾಯಣ, ಋಷಭನಾಮಕ ಭಗವಂತ. ನಾಳೆ ಇದ್ರ ಬಗ್ಗೆ ಹೇಳ್ತೇನೆ. ಹಾಗಾಗಿ ಎಲ್ಲರೂ ಸೇರ್ತಾರೆ. ಜನಾರ್ದನನು ಆಗ್ತಾನೆ, ಮುಖ್ಯ ಪ್ರಾಣನು ಆಗ್ತಾನೆ, ರುದ್ರದೇವರು ಆಗ್ತಾರೆ. ಅಂಥವರು ನಮಗೆ ತಂದೆ. ಬಾಂಧವ ಭಾರತೀಯಾಶ್ಚ, ಇಲ್ಲಿ ವೈಷ್ಣವರು ಶೈವರು ಎಲ್ಲರೂ ಸೇರಿದ ಭಾರತೀಯರು ನನಗೆ ಬಾಂಧವರು. ನನ್ನ ಭಾರತ ಭುವನತ್ರಯ ಅಂತ ಕಲ್ಪನೆಯಲ್ಲಿ ಬಂದಂತಹ ಶ್ಲೋಕ ಇದು. ನಿತ್ಯ ಈ ಸಂಕಲ್ಪನೆ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಸಮರ್ಪಣೆ ಮಾಡಿ ದೇವರ ನೈವೇದ್ಯ ಮಂಗಲಾರತಿ ಆಗತ್ತೆ. ಅವನು ದೇವರಿದ್ದಾನಲ್ಲ, ಸ್ವಲ್ಪ ಸ್ಪೆಷಲ್ ಇದ್ದಾನೆ. ಬರ್ತಾ ಬರ್ತಾ ಅವನು ಫ್ಯಾಷನ್ ಜಾಸ್ತಿ ಆಗಿದೆ ಅಲ್ವಾ? ಎಷ್ಟು ಚೆನ್ನಾಗಿದ್ದಾನೆ ಗೊತ್ತಾ? ಸೂಪರ್ ಇದ್ದಾನೆ ನೋಡಲಿಕ್ಕೆ. ಅವನಿಗೆ ಶಯ್ಯೋತ್ಸವ ಮಾಡಬೇಕು ಅಂತ ಹೊರಟಿದ್ದಾನೆ, ಮಾಡಿಸ್ಕೊಳ್ತಿದ್ದಾನೆ. ಹಾಗಾಗಿ ನಾವು ಅದಕ್ಕೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ. ಏಕಾಂತ ಸೇವೆ ಮಾಡಬೇಕು. ಅವನಿಗೆ ನೈವೇದ್ಯ ಮಾಡಿದ ತಕ್ಷಣ ಏಕಾಂತ ಸೇವೆ. ಎಲ್ಲಿದ್ದಾರೆ ಸುನೀಲ್ ಅವರು? ಎಲ್ಲರೂ ಸೇರಿ ಆನಂದಮಯಗೆ ಚಿನ್ಮಯಗೆ ಮೊದಲು ಆರತಿ ಮಾಡುವಾಗ, ಮತ್ತೆ ಜೋಜು, ಅದಾದಮೇಲೆ ತೀರ್ಥ ಮಂತ್ರಾಕ್ಷತೆ, ರಾಯರ ಮಂತ್ರಾಕ್ಷತೆ, ವರದೇಂದ್ರ ತೀರ್ಥರ ಮಂತ್ರಾಕ್ಷತೆ, ಸತ್ಯವೀರ ಸ್ವಾಮಿ ಮಂತ್ರಾಕ್ಷತೆ, ಸತ್ಯಬೋಧರ ಮಂತ್ರಾಕ್ಷತೆ ಬಂದಿದೆ. ಪ್ರಸಾದ, ಪರಿಮಳ ಪ್ರಸಾದ ಬಂದಿದೆ. ಇದನ್ನು ನಿಮಗೆ ಇಲ್ಲಿ ಕೊಡೋದಿಲ್ಲ, ಅಲ್ಲೇ ಪ್ರಸಾದ ತಗೋವಾಗಲೇ ಕೊಡ್ತದೆ. ಈಗ ಎಲ್ಲವನ್ನು ಸಮರ್ಪಣೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಕೃಷ್ಣಾರ್ಪಣೆ ಹೇಳುವ. ಮತ್ತೆ ಮುಂದಿನ ಅನೌನ್ಸ್ಮೆಂಟು ಅಲ್ಲಿ ಪ್ರಸಾದ ಕೂತಾಗಲೇ ಮಾಡಲಾಗ್ತದೆ. ಹರೇ ಶ್ರೀನಿವಾಸ. ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿ ಎತ್ತಿರೆ. ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿ ಎತ್ತಿರೆ. ಆನಂದಮಯಗೆ ಚಿನ್ಮಯಗೆ ವೇದವ ತಂದು ಬೆಟ್ಟವ ಹೊತ್ತು ಧರಣಿಯ ಸಾಧಿಸಿ ಕಂಬರಿ ಬಂದವಗೆ. ವೇದವ ತಂದು ಬೆಟ್ಟವ ಹೊತ್ತು ಧರಣಿಯ ಸಾಧಿಸಿ ಕಂಬರಿ
ನಂದ ಗೋಕುಲದಿ ನಲಿದವಗೆ ಇಂದು ವಜನೆ ಕೂಡಿ ಅಡಗಿಯ ಚಲಿಸಿ ನಂದ ಗೋಕುಲದಿ ನಲಿದವಗೆ ಮುಂದೆ ಮಾಡದಿ ಮುಂದೆ ಮಾಡದಿ ನಿಂದ ಮೂರುತಿಗೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಗೆ ಸಿರಿ ಸುಜನನ ಒಲಿವ ಮಂಗಳಮಯ ವದನನಿಗೆ ಸುರಗವನೇರಿ ದೈತ್ಯರ ಸಿರಿ ಸುಜನನ ಒಲಿವ ಮಂಗಳಮಯ ವದನನಿಗೆ ವರದಾಯ ಜವಗಿರಿ ಆದಿನಾರಾಯಣ ವರದಾಯ ಜವಗಿರಿ ಆದಿನಾರಾಯಣ ಚರಣ ಕಮಲಕ್ಕೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯೇ ತೀರೆ ಆನಂದಮಯಗೆ ಆನದೆಲೆಯ ಮೇಲೆ ಮಲಗಿದ ಶಿಶುವೇ ಶ್ರೀಲತಾಂಗಿಯರ ಚಿತ್ತದಲ್ಲವನೇ ಬಾಲಲಿಂಗನು ಪಾಡಿ ತೂಗುವೆನಯ್ಯ ಜೋ 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 ಅಂಡಜವಾಹನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.